ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರವಾಗಿ ನಾನು ಕಾಯಿನ್ಸಲ್ಲೇ ಡೆಕೋರೇಷನ್ ಮಾಡಲಿಕ್ಕೆ ಎರಡು ರೀತಿಯಲ್ಲಿ ನಾನು ಡಿಸೈನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ನಾನು ಲೋಟಸ್ ಥರ ಕಾಯಿನ್ಸನ್ನು ಅಲಂಕಾರ ಮಾಡಿ ಇವಾಗ ತೋರಿಸ್ತಿದ್ದೀನಿ. ಅದಕ್ಕೆ ಯಾವ ಥರನಾಗಿ ನೀವು ಮಾಡಬೇಕು ಅಂತ ನಾನಿಲ್ಲಿ ಹೇಳ್ತೀನಿ. ನಾನಿಲ್ಲಿ ಒಂದು ಚಂಬನ್ನು ತೆಗೆದುಕೊಂಡಿದ್ದೀನಿ. ಒಂದು ಬೆಳ್ಳಿದ ಅಥವಾ ನೀವು ಹಿತ್ತಾಳೆ ಅಥವಾ ತಾಮ್ರದಾದರೂ ಸರಿ ತೊಗೋಬೋದು. ನಾನಿಲ್ಲಿ 10 ಕಾಯಿನ್ಸನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ಬಟ್ಲನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ನಾನು ಈ ಬಟ್ಲಿಗೆ ಡಬಲ್ ಟೇಪ್ ಗಮ್ಮನ್ನು ನಾನು ಅಂಟಿಸ್ತಿದ್ದೀನಿ. ನೋಡಿ, ಈ ಥರ ಡಬಲ್ ಟೇಪ್ ಗಮ್ಮನ್ನು ಸಿಗುತ್ತೆ. ಒಳಗೆ ಮತ್ತು ಹೊರಗಡೆ ಕೂಡ ಗಮ್ ಇರುತ್ತೆ. ಇಷ್ಟು ದೊಡ್ಡದು ಬಟ್ಲು ತಗೊಂಡು ನಾನು ಇವಾಗ ಅಂಟಿಸ್ತಿದ್ದೀನಿ. ನಮಗೆ ಮಧ್ಯೆ ಕಾಯಿನ್ ಹಾಕು ಅಥವಾ ಅಕ್ಕಿಯನ್ನು ನೀವು ಹಾಕಿ ಲಕ್ಷ್ಮಿಯನ್ನು ಕೂಡಿಸ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ದೀಪಾವಳಿ ಲಕ್ಷ್ಮಿ ಕೂಡಿಸ್ತಿರಲ್ಲ, ಈ ಥರ ಕಾಯಿನಲ್ಲೇ ಅಲಂಕಾರವನ್ನು ಮಾಡಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನು ಈ ಥರ ಒಂದು 2 ಸುತ್ತು ನಾನು ಗಮ್ ಟೇಪನ್ನು ಹಚ್ತಿದ್ದೀನಿ. ನೀವು ಲೋಟಸ್ ಥರ ಬಟ್ಲನ್ನು ನೀವು ಮಾಡಿ ಇಡ್ಬೋದು. ನಾನು ವರಮಹಾಲಕ್ಷ್ಮಿಗೆ ನಾನು 2 ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಒಂದು ಚಂಬಿನ ರೀತಿಯಲ್ಲಿ ಕಾಯಿನ್ಸು ಬೀಳೋ ರೀತಿಯಲ್ಲಿ ಕಾಯಿನ್ಸನ್ನು ಮಾಡಿ ತೋರಿಸ್ತೀನಿ. ಒಂದು ಲೋಟಸಲ್ಲಿ ಕಾಯಿನ್ಸನ್ನು ನೀವು ಹಾಕಿ ಇಡ್ಬೋದು. ನೋಡಿ, 2 ರೌಂಡ್ ನಾನು ಟೇಪನ್ನು ಹಚ್ಚಿ ರೆಡಿಯಾಗಿ ಇಟ್ಟಿದ್ದೀನಿ. ಇವಾಗ ಒಂದೇ ಲೆವೆಲ್ಗೆ ನೀವು ಕಾಯಿನ್ಸನ್ನು ಹಚ್ಚಬೇಕು. ನೀವು 2 ರೂಪಾಯಿ ಕಾಯಿನ್ಸ್ ತೊಗೊಂಡ್ರೆ 2 ರೂಪಾಯಿದ್ದೇ ತೊಗೋಬೇಕು. 1 ರೂಪಾಯಿ ತೊಗೊಂಡ್ರೆ 1 ರೂಪಾಯಿದ್ದೇ ತೊಗೋಬೇಕು. ಯಾಕಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ 10 ರೂಪಾಯಿ ಕಾಯಿನನ್ನು ನಾನಿಲ್ಲಿ ಅಂಟಿಸಿದ್ದೀನಿ. ನಾನು ನಂಬರ್ಸನ್ನು ಮೇಲ್ ಮಾಡಿ ಕಾಯಿನನ್ನು ಅಂಟಿಸಿದ್ದೀನಿ. ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಗೋಲ್ಡ್ ಕಲರ್ ಇದೆಯಲ್ಲ, ಹಾಗಾಗಿ ತುಂಬಾ ಲುಕ್ಕಾಗಿ ಕಾಣುತ್ತೆ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾವುದೇ ರೀತಿಯಾಗಿ ಗ್ಯಾಪ್ ಮಾಡಲಾರ್ದಂಗೆ ನಿಧಾನವಾಗಿ ಈ ಥರ ನೀವು ಅಂಟಿಸ್ಕೊಳ್ತಾ ಬರಬೇಕು. ನೋಡಿ, ಈ ಥರ ಓಪನ್ ಮಾಡ್ತಾ ಈ ಥರ ಅಂಟಿಸ್ಬೇಕು. ಒಂದೇ ಥರದ ಕಾಯಿನ್ ಅಂತ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಈ ಬಟ್ಲಿಗೆ 2 ರೌಂಡಷ್ಟು ಟೇಪನ್ನು ಸುತ್ತಿದ್ದೀನಿ. ನಾನು 3 ಲೆವೆಲ್ಗೆ ಕಾಯಿನನ್ನು ಅಂಟಿಸಿದ್ದೀನಿ. ನೋಡಿ, ಜಸ್ಟ್ ಓಪನ್ ಮಾಡ್ತಾ ಈ ಥರ ಕಾಯಿನ್ಸನ್ನು ಅಂಟಿಸ್ತಾ ಹೋಗಬೇಕು. ಯಾರು ಸ್ಕಿಪ್ ಮಾಡಲಾರ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡುವಂಥ 9 ಥರದ ನೈವೇದ್ಯಗಳನ್ನು ನಾನು ಮಾಡಿ ನಮ್ಮ ಚಾನಲಲ್ಲಿ ಇದೆ ವಿಡಿಯೋ. ಯಾರಿಗೆ ಬೇಕೋ ಅವರು ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೋಡಿ, 3 ಲೇಯರ್ ನೀವು ಈ ಥರ ಕಾಯಿನ್ಸನ್ನು ಮಾಡಿಟ್ಕೊಂಡ್ರೆ ಹಬ್ಬದ ಹಿಂದಿನ ದಿನ ತುಂಬಾ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ಈ ಥರ ಪ್ರೆಸ್ ಮಾಡಿ ಕೆಳಗಡೆ ಅಂಟಿಸ್ಬಾರ್ದು. ನೋಡಿ, ಡಬಲ್ ಟೇಪ್ ಗಮ್ಮಲ್ಲಿ ಈ ಥರ 3 ಲೈನಷ್ಟು ಕಾಯಿನ್ಸನ್ನು ಅಂಟಿಸಿ ಇಡ್ಬೋದು. ನೀವು ಅದರಲ್ಲಿ ಅಕ್ಕಿಯನ್ನು ಹಾಕಿ ಲಕ್ಷ್ಮೀ ದೇವಿಯನ್ನು ಕೂರಿಸ್ಬೋದು, ಅಥವಾ ಲೋಟಸ್ ಬಟ್ಲಲ್ಲಿ ಕಾಯಿನ್ಸನ್ನು ಹಾಕಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಕೂಡಿಸಿದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಮತ್ತೊಂದು ಥರದಲ್ಲಿ ನಾನಿವಾಗ ಮಾಡಿ ತೋರಿಸ್ತೀನಿ. ನೋಡಿ, ನಾನಿವಾಗ ದೀಪವನ್ನು ತೆಗೆದುಕೊಂಡಿದ್ದೀನಲ್ಲ, ಮೇಲಿಂದು ಈ ದೀಪವನ್ನು ಬಿಚ್ಚಬೇಕು. ಜಸ್ಟ್ ಇದನ್ನು ಬಿಚ್ಚಿ ಸೈಡ್ಗಿಟ್ಟು ಇವಾಗ ಇದೇ ಡಬಲ್ ಟೇಪ್ ಗಮ್ಮನ್ನು ಕಟ್ ಮಾಡಿ ನೋಡಿ ಈ ಥರ ನಾನು ಅಂಟಿಸ್ತಿದ್ದೇನೆ. ಕಾಯಿನು ತುಂಬಾ ಭಾರ ಇರುತ್ತೆ, ಹಾಗಾಗಿ ನಾನು ಈ ಗಮ್ ಟೇಪ್ ಜೊತೆ ನಾನು ವೈಟ್ ಗಮ್ಮನ್ನು ನಾನು ಹಚ್ತಿದ್ದೀನಿ. ನೀವು ಫ್ಯಾಬ್ರಿಕ್ ಗಮ್ಮನ್ನು ನೀವು ಸಹಿತ ಯೂಸ್ ಮಾಡ್ಬೋದು. ತುಂಬಾ ಭಾರ ಆಗಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಗಮ್ ಟೇಪನ್ನು ಈ ಚಂಬು ಮತ್ತು ದೀಪಕ್ಕೆ ಬಿಗಿಯಾಗಿ ಸುತ್ತಬೇಕು. ನೋಡಿ, ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ನಾವು ಸುತ್ತಿ ಪೂಜೆ ಎಲ್ಲ ಆಗಿ ನಾವಾಗೇ ತೆಗಿಬೇಕು. ಅಲ್ಲಿ ತನಕ ಇದು ಬಿಚ್ಚೋದಿಲ್ಲ.
ತುಂಬಾ ಗಟ್ಟಿಯಾಗಿ ಕೂಡುತ್ತೆ. ಹೊಸಬ್ರು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಬ್ಬಕ್ಕೆ ಇದೇ ಥರನಾಗಿ ನೀವು ಒಂದ್ಸಲ ಕಾಯಿನ್ಸಲ್ಲೇ ಡೆಕೋರೇಟಿವ್ ಆಗಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಗ್ರಿಪ್ಪಾಗಿ ನಾನು ಅಂಟಿಸಿದ್ದೀನಿ. ನೋಡಿ ಹೀಗೆ ಕಾಣಿಸಿದೆ. ಇವಾಗ ನಾನು ಗಮ್ ಟೇಪನ್ನು ಒಳಗಡೆ ಚಂಬಿನ ಒಳಗಡೆ ಸ್ವಲ್ಪ ಅಂಟಿಸಿ ಹಾಗೆ ಇದಕ್ಕೆ ನಾನು ಕಾಯಿನ್ಸನ್ನು ಅಂಟಿಸಿದ್ದೀನಿ. ನಾನಿಲ್ಲಿ ಬಟ್ಲಕ್ಕೆ ಯಾವ ಥರ ಕಾಯಿನ್ಸ್ ತೊಗೊಂಡಿದ್ದೀನಲ್ಲ ಅದೇ ಥರ ಕಾಯಿನನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. 10 ರೂಪಾಯಿ ಕಾಯಿನು. ನೋಡಲಿಕ್ಕೂ ಒಂದೇ ಥರನಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಇವಾಗ ಈ ಟೇಪಿಗೆ ಅಂಟಿಸಿದ್ದಲ್ಲ ಆ ಟೇಪ್ ಸಹಿತ ಕಾಣೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಕವರ್ ಆಗುತ್ತೆ. ಇದು ಟೇಪೆಲ್ಲ ಅಂಟಿಸಿದ ಮೇಲೆ ನಾನು ಒಳಗಡೆ ಕಾಯಿನ್ಸನ್ನು ಹಾಕಿ ಸರೌಂಡಿಂಗ್ ಎಲ್ಲ ನಾನು ಡಬಲ್ ಟೇಪ್ ಗಮ್ಮಲ್ಲಿ ಅಂಟಿಸಿದ್ದೀನಿ. ಹಬ್ಬದ ಹಿಂದಿನ ದಿನ ಈ ಥರ ಎಲ್ಲ ನಾವು ರೆಡಿ ಮಾಡಿಟ್ಕೊಂಡ್ರೆ ಬೇಗ ನಾವು ಪೂಜೆ ಎಲ್ಲ ಮಾಡ್ಬೋದು. ಇವಾಗ 2 ವಿಧಾನದಲ್ಲಿ ನಿಮಗೆ ಕಾಯಿನ್ಸ್ ಡೆಕೋರೇಷನ್ನ ತೋರಿಸಿದ್ದೀನಿ. ನಿಮಗೆ ಈ ಸಲ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫೈನಲ್ಲಾಗಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಅಂತ. ಇದೇ ಥರನಾಗಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.